ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಅಧಿಕಾರ ಕಚ್ಚಾಟ ತೀವ್ರ ಆಗ್ತಾ ಇದೆ. ಫಲಿತಾಂಶಕ್ಕೆ ಮುನ್ನನೇ ರಾಜಕೀಯ ಬೆಳವಣಿಗೆಗಳು ಪಡ್ಕೊಳ್ತಾ ಇದ್ದಾರೆ. ಡಿಕೆಶಿ ಹೋಗಿ ನಾನು 3-4 ದಿನ ಠಿಕಾಣಿಗಳು ಬಂದು ಸಿಎಂ ಆಪ್ತರು ಹೋಗಿದ್ದಾರೆ. ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿ ಇಲ್ಲ, ಎಲ್ಲ ಡೆಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ. MLAಗಳೆಲ್ಲ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ MLAಗಳೆಲ್ಲ. ಅಂದರೆ ಇಲ್ಲಿರೋ ನಾಯಕತ್ವ ಸರಿ ಇಲ್ಲ, ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ, ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ನಾಯಕತ್ವವನ್ನು ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಈ ನಾಯಕತ್ವಕ್ಕೆ 3 ಪೈಸದ ಬೆಲೆನೂ ಇಲ್ದಂಗೆ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ, ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅವರೇ ಇಲ್ಲ. ಅವ್ರ ಡೇಟ್ ನೋಡಿ ತಾನೇ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ರೂ ಕೂಡ DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಇದು ಬಣ ಆಗಿದೆ, 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ. ದಿನ ಇಲ್ಲಿ MLAಗಳು ಏರಿಯಾದಲ್ಲಿ ಕೆಲಸ ಮಾಡಬೇಕು. ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, 42 ಡಿಗ್ರಿವರೆಗೂ ಉಷ್ಣಾಂಶ ಹೋಗಿದೆ, ಕೆಲವರು ಜನ ಪ್ರಾಣನೂ ಬಿಡ್ತಾ ಇದ್ದಾರೆ, ದನಕರುಗಳಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಜನರು ಕುಡಿಯೋಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ MLAಗಳು DK ಶಿವಕುಮಾರ್ ಅವರು ಎಲ್ಲ ಡೆಲ್ಲಿ ಯಾತ್ರೆಗಳನ್ನು ಮಾಡ್ತಾ ಇದ್ರೆ ಇರೋ ಜನ ವಿರೋಧಿ ಸರ್ಕಾರ ಅಂತಾರೆ. ಇದು ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಅಂತ. ಇಂಥ ಕಷ್ಟದ ಸಂದರ್ಭದಲ್ಲಿ ಈಗಾಗಲೇ ಮೀಟಿಂಗ್ ಮಾಡಬೇಕಾಯ್ತು, 1 ತಿಂಗಳಿಂದನೇ ಮೀಟಿಂಗ್ ಮಾಡಬೇಕಾಯ್ತು. ಕುಡಿಯೋ ನೀರು ಸಮರ್ಪಕವಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂಯನ್ಸಿಗೆ ಎಷ್ಟೆಷ್ಟು ಬೋರ್ವೆಲ್ಗಳನ್ನು ಕೊಟ್ಟಿದ್ದೀರಾ, ಕುಡಿಯೋ ನೀರಿಗೆ ಏನು ವ್ಯವಸ್ಥೆ, ಹಣ ಬಿಡುಗಡೆ ಮಾಡಿದ್ದೀರಾ? ಇದುವರೆಗೂ 1 ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ಕುಡಿಯೋ ನೀರಿಗೆ ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ 1 ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ.